ಎಕ್ಸೆಲ್ ಅಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚಾಗಿರೋ ಸೆಲ್ಸ್ ಅಲ್ಲಿ ನಾವು ವ್ಯಾಲ್ಯೂಸ್ನ ತಗೊಂಡು ಕಂಬೈನ್ ಮಾಡೋದಕ್ಕೆ ಕನ್ಕ್ಯಾಟ್ ಫಂಕ್ಷನ್ನ ಯೂಸ್ ಮಾಡ್ತೀವಿ. ಕನ್ಕ್ಯಾಟ್ ಫಂಕ್ಷನ್ ನಾನು ಇಲ್ಲಿ ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮ್ನ ಕಂಬೈನ್ ಮಾಡಿ ಫುಲ್ ನೇಮ್ ಆಗಿ ಡಿಸ್ಪ್ಲೇ ಮಾಡೋದಕ್ಕೆ ಯೂಸ್ ಮಾಡ್ತಿದ್ದೀನಿ. ಇಲ್ಲಿ ನಾನು ಈಕ್ವಲ್ ಟು ಸಿಂಬಲ್ ಹಾಕಿ ಕನ್ಕ್ಯಾಟ್ ಫಂಕ್ಷನ್ ನೇಮ್ ಟೈಪ್ ಮಾಡಿ ಟ್ಯಾಬ್ ಕೀ ಪ್ರೆಸ್ ಮಾಡಿ ಟೆಕ್ಸ್ಟ್ 1 ಜಾಗದಲ್ಲಿ C4 ಸೆಲ್ ವ್ಯಾಲ್ಯೂನ ಪಾಸ್ ಮಾಡ್ತಾ ಇದ್ದೀನಿ. ಕಾಮಾ ಹಾಕ್ಬಿಟ್ಟು ಟೆಕ್ಸ್ಟ್ 2ಗೆ ಲಾಸ್ಟ್ ನೇಮ್ ಶರ್ಮಾ ಅಂತ ಏನಿದೆ D4 ಅಲ್ಲಿ ಅದನ್ನ ಪಾಸ್ ಮಾಡ್ತಾ ಇದ್ದೀನಿ. ಬ್ರಾಕೆಟ್ಸ್ನ ಕ್ಲೋಸ್ ಮಾಡಿ ಎಂಟರ್ ಕೀ ಪ್ರೆಸ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಹೆಸರು ಏನೋ ಕಂಬೈನ್ ಆಗಿದೆ, ಆದರೆ ಮಧ್ಯದಲ್ಲಿ ನಮಗೆ ಫುಲ್ ನೇಮಲ್ಲಿ ಸ್ಪೇಸ್ ಬೇಕು ಫಸ್ಟ್ ನೇಮ್ಗೂ ಲಾಸ್ಟ್ ನೇಮ್ಗೂ. ಸೊ ನಾನು ಆ ಫಾರ್ಮುಲಾ ಸೆಲ್ನ ಸೆಲೆಕ್ಟ್ ಮಾಡಿಕೊಂಡು ಫಾರ್ಮುಲಾ ಬಾರಲ್ಲಿ C4 ಆದಮೇಲೆ ಕಾಮಾ ಇದೆ, ಕಾಮಾ ಆದಮೇಲೆ ಡಬಲ್ ಕೋಟ್ಸ್ನ ಓಪನ್ ಮಾಡಿ ಸ್ಪೇಸ್ ಬಿಟ್ಬಿಟ್ಟು ಇನ್ನೊಂದು ಡಬಲ್ ಕೋಟ್ಸ್ನ ಓಪನ್ ಮಾಡ್ತೀನಿ. ಅಂದರೆ ಡಬಲ್ ಕೋಟ್ಸ್ ಒಳಗಡೆ ಸ್ಪೇಸ್ ಬಿಟ್ಬಿಟ್ಟು ಅದಾದಮೇಲೆ ಕಾಮಾ. ಸೊ ಇಲ್ಲಿ ಏನಾಗುತ್ತೆ ಅಂತ ಅಂದರೆ ನಾವು ಡಬಲ್ ಕೋಟ್ಸ್ ಒಳಗಡೆ ಸ್ಪೇಸ್ ಏನು ಎಂಟರ್ ಮಾಡಿದ್ದೀವಿ ಅದು ಟೆಕ್ಸ್ಟ್ 2 ಆಗಿ ಹೈಲೈಟ್ ಆಗುತ್ತೆ. ನೀವು ನೋಡ್ಬೋದು ನಾನು ಇಲ್ಲಿ ಪ್ಲೇಸ್ ಮಾಡಿದ ತಕ್ಷಣ ಟೆಕ್ಸ್ಟ್ 2 ಹೈಲೈಟ್ ಆಯಿತು. C4 ಟೆಕ್ಸ್ಟ್ 1 ಆದರೆ ಸ್ಪೇಸ್ ಏನಿದೆ ಅದು ಟೆಕ್ಸ್ಟ್ 2 ಆಯಿತು, D4 ಏನಿದೆ ಅದು ಟೆಕ್ಸ್ಟ್ 3 ಆಗಿ ಕನ್ಸಿಡರ್ ಆಗ್ತದೆ. ಎಂಟರ್ ಕೀ ಪ್ರೆಸ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಅನಿತಾ ಶರ್ಮಾ ಮಧ್ಯದಲ್ಲಿ ಸ್ಪೇಸ್ ಕೂಡ ಇನ್ಕ್ಲೂಡ್ ಆಯಿತು. ಆ ಫಾರ್ಮುಲಾನ ನಾನು ಕೆಳಗಡೆಗೆ ಡ್ರ್ಯಾಗ್ ಮಾಡಿದಾಗ ಸೇಮ್ ನಾವು ಎಲ್ಲ ಸೆಲ್ಸ್ಗೂ ಕೂಡ ಅದೇ ಕನ್ಕ್ಯಾಟಿನೇಷನ್ ಆಪರೇಷನ್ ಅಪ್ಲೈ ಆಗಿ ಎಲ್ಲರದ್ದು ಫುಲ್ ನೇಮ್ ಡಿಸ್ಪ್ಲೇ ಆಗ್ತಿದೆ. ಅದೇ ಥರ ನಾನು ಎಂಪ್ಲಾಯಿ ಕೋಡ್ ಕೂಡ ಜನರೇಟ್ ಮಾಡ್ಬೋದು. ಸೇಮ್ ಕನ್ಕ್ಯಾಟಿನೇಷನ್ ಫಾರ್ಮುಲಾ ಕನ್ಕ್ಯಾಟ್ ಯೂಸ್ ಮಾಡಿ ಟೆಕ್ಸ್ಟ್ 1 ಜಾಗದಲ್ಲಿ ನಾನು ಡಿಪಾರ್ಟ್ಮೆಂಟ್ ಹೆಸರನ್ನ ತಗೋತಾ ಇದ್ದೀನಿ. ಕಾಮಾ ಹಾಕ್ಬಿಟ್ಟು ಡಬಲ್ ಕೋಟ್ಸಲ್ಲಿ ಹೈಫನ್ ಸಿಂಬಲ್ನ ಇನ್ಕ್ಲೂಡ್ ಮಾಡಿ ಇದು ಟೆಕ್ಸ್ಟ್ 2 ಆಗುತ್ತೆ. ಕಾಮಾ ಹಾಕ್ಬಿಟ್ಟು ಟೆಕ್ಸ್ಟ್ 3 ಜಾಗದಲ್ಲಿ ಎಂಪ್ಲಾಯಿ ನಂಬರ್ನ ಸೆಲೆಕ್ಟ್ ಮಾಡ್ಕೋತಿದ್ದೀನಿ A4 ಅಲ್ಲಿರೋದನ್ನ. ಬ್ರಾಕೆಟ್ಸ್ನ ಕ್ಲೋಸ್ ಮಾಡಿ ಎಂಟರ್ ಕೀ ಪ್ರೆಸ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಡಿಪಾರ್ಟ್ಮೆಂಟ್ ಮತ್ತು ಎಂಪ್ಲಾಯಿ ನಂಬರ್ ಎರಡೂ ಸೇರಿಸಿ ಇಲ್ಲಿ ಎಂಪ್ಲಾಯಿ ಕೋಡ್ನ ಜನರೇಟ್ ಮಾಡಿದ್ದೀನಿ ಕನ್ಕ್ಯಾಟ್ ಫಂಕ್ಷನ್ ಯೂಸ್ ಮಾಡಿ. ಈ ಫಾರ್ಮುಲಾನ ಕೆಳಗಡೆ ಡ್ರ್ಯಾಗ್ ಮಾಡಿದಾಗ ನೀವು ನೋಡ್ಬೋದು ಆಯಾ ಪರ್ಟಿಕ್ಯುಲರ್ ಎಂಪ್ಲಾಯಿಗೆ ಅವರವ್ರ ಡಿಪಾರ್ಟ್ಮೆಂಟ್ ಮತ್ತು ಎಂಪ್ಲಾಯಿ ನಂಬರ್ ಎರಡು ಜಾಯಿನ್ ಆಗಿ ಎಂಪ್ಲಾಯಿ ಕೋಡ್ ಜನರೇಟ್ ಆಗಿದೆ. ನಾವು ಟೆಕ್ಸ್ಟ್ನ ಜಾಯಿನ್ ಮಾಡೋದಕ್ಕೆ ಕನ್ಕ್ಯಾಟ್ ಫಂಕ್ಷನ್ ಅಲ್ಲದೆ ಆಂಪರ್ಸೆಂಟ್ ಸಿಂಬಲ್ ಕೂಡ ಯೂಸ್ ಮಾಡ್ಬೋದು. ಅದು ಹೇಗೆ ಅಂತ ನೋಡೋಣ. ಸೆಲ್ಲಲ್ಲಿ ಈಕ್ವಲ್ ಟು ಟೈಪ್ ಮಾಡಿ ಫಸ್ಟ್ ನೇಮ್ನ ಸೆಲೆಕ್ಟ್ ಮಾಡಿಕೊಂಡು ಆಂಪರ್ಸೆಂಟ್ ಸಿಂಬಲ್ ಎಂಟರ್ ಮಾಡಿ ಇಲ್ಲಿ ಡಬಲ್ ಕೋಟ್ಸ್ ಓಪನ್ ಮಾಡಿ ಸ್ಪೇಸ್ ಬಿಟ್ಬಿಟ್ಟು ಇನ್ನೊಂದು ಡಬಲ್ ಕೋಟ್ಸ್ ಕ್ಲೋಸ್ ಮಾಡಬೇಕು. ಅದಾದಮೇಲೆ ಮತ್ತೆ ಇನ್ನೊಂದು ಆಂಪರ್ಸೆಂಟ್ ಸಿಂಬಲ್ ಯೂಸ್ ಮಾಡಿ ಸೆಕೆಂಡ್ ಏನು ಟೆಕ್ಸ್ಟ್ ಬೇಕು ನಮಗೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಾನಿಲ್ಲಿ ಲಾಸ್ಟ್ ನೇಮ್ ಶರ್ಮಾ ಅಂತ D4 ಅಲ್ಲಿ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಸೇಮ್ ಕನ್ಕ್ಯಾಟ್ ಥರನೇ ಯೂಸ್ ಮಾಡ್ತಿದ್ದೀವಿ, ಆದರೆ ಫಂಕ್ಷನ್ ನೇಮ್ ಏನು ಯೂಸ್ ಮಾಡ್ತಿಲ್ಲ. ಟೆಕ್ಸ್ಟ್ನ ನಾವು ಕಂಬೈನ್ ಮಾಡೋದಕ್ಕೆ ಆಂಪರ್ಸೆಂಟ್ ಸಿಂಬಲ್ನ ಯೂಸ್ ಮಾಡ್ತಿದ್ದೀವಿ. ಎಂಟರ್ ಕೀ ಪ್ರೆಸ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಕನ್ಕ್ಯಾಟ್ ಫಂಕ್ಷನಲ್ಲಿ ಏನು ಔಟ್ಪುಟ್ ಬರ್ತಾ ಇದೆಯೋ ಅದೇ ಆಂಪರ್ಸೆಂಟ್ ಯೂಸ್ ಮಾಡಿದಾಗಲೂ ಕೂಡ ಬರ್ತಾ ಇದೆ. ಇದೇ ಫಾರ್ಮುಲಾನ ನಾನು ಕೆಳಗಡೆಗೆ ಡ್ರ್ಯಾಗ್ ಮಾಡಿದಾಗ ಎಲ್ಲರದ್ದು ಹೆಸರು ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮ್ ಜಾಯಿನ್ ಆಗಿ ಫುಲ್ ನೇಮ್ ಡಿಸ್ಪ್ಲೇ ಆಗ್ತಾ ಇದೆ. ಕೆಲವೊಂದು ಸಲ ನಾವು ಮಲ್ಟಿಪಲ್ ಸೆಲ್ಸ್ನ ಜಾಯಿನ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಕನ್ಕ್ಯಾಟ್ ಯೂಸ್ ಮಾಡಿ ಇದಕ್ಕೆ ರೇಂಜ್ನ ಪಾಸ್ ಮಾಡ್ತೀನಿ, ಡಿಪಾರ್ಟ್ಮೆಂಟ್ ಇರೋವಂಥ ರೇಂಜ್ನ B4 ಇಂದ B7 ವರ್ಗ. ಬ್ರಾಕೆಟ್ಸ್ ಕ್ಲೋಸ್ ಮಾಡಿ ಎಂಟರ್ ಕೀ ಪ್ರೆಸ್ ಮಾಡಿದ ತಕ್ಷಣ ಜಾಯಿನ್ ಏನೋ ಆಯಿತು, ಬಟ್ ಇದು ನಮಗೆ ಮೀನಿಂಗ್ಫುಲ್ ಆಗಿ ಕಾಣಿಸ್ತಿಲ್ಲ. ಯಾಕಂದರೆ ಮಧ್ಯದಲ್ಲಿ ಕಾಮಾ ಇಲ್ಲ ಅಥವಾ ಸ್ಪೇಸ್ ಇಲ್ಲ. ಕಾಮಾ ಅಥವಾ ಸ್ಪೇಸ್ ಇನ್ಕ್ಲೂಡ್ ಮಾಡಬೇಕು ಅಂತಂದರೆ ನಾವು ಒಂದೊಂದೇ ಸೆಲ್ ಅಡ್ರೆಸ್ನ ಕೊಟ್ಬಿಟ್ಟು ಇಲ್ಲಿ ಈ ಥರ ನಾವು ಅಥವಾ ಮಧ್ಯದಲ್ಲಿ ಸ್ಪೇಸ್ ಇನ್ಕ್ಲೂಡ್ ಮಾಡಿ ಅಥವಾ ಕಾಮಾ ಇನ್ಕ್ಲೂಡ್ ಮಾಡಿ ಕನ್ಕ್ಯಾಟ್ ಮಾಡಬೇಕಾಗುತ್ತೆ. ಬಟ್ ಇದೇ ತುಂಬ ಲೆಂತಿ ಆದರೆ ಡೇಟಾ ನಮಗೆ ಕಂಬೈನ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಕನ್ಕ್ಯಾಟ್ ಮತ್ತು ಆಂಪರ್ಸೆಂಟ್ ಯೂಸ್ ಮಾಡಿದಾಗ ಫಾರ್ಮುಲಾ ತುಂಬ ದೊಡ್ಡದಾಗುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಇನ್ನೊಂದು ಟೆಕ್ಸ್ಟ್ ಜಾಯಿನ್ ಅಂತ ಫಂಕ್ಷನ್ ಇದೆ, ಅದನ್ನು ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ಇಲ್ಲಿ ಟೆಕ್ಸ್ಟ್ ಜಾಯಿನ್ ಫಂಕ್ಷನ್ನ ಯೂಸ್ ಮಾಡೋದಕ್ಕೆ ನಾನೊಂದು ಡೇಟಾ ಹಾಕ್ಕೊಂಡಿದ್ದೀನಿ. ಇಲ್ಲಿ ಅಡ್ರೆಸ್ ಇದೆ, ಅಂದರೆ ಹೌಸ್ ನಂಬರ್, ಏರಿಯಾ, ಸಿಟಿ, ಸ್ಟೇಟ್ ಸೆಪ್ರೇಟ್ ಸೆಲ್ಲಲ್ಲಿದೆ. ನಾನು ಅದನ್ನು ಕಾಮಾ ಸೆಪರೇಟರ್ ಯೂಸ್ ಮಾಡಿಬಿಟ್ಟು ಹೇಗೆ ಜಾಯಿನ್ ಮಾಡೋದು ಅಂತ ಟೆಕ್ಸ್ಟ್ ಜಾಯಿನಲ್ಲಿ ತೋರಿಸ್ತೀನಿ. ಈಕ್ವಲ್ ಟು ಟೆಕ್ಸ್ಟ್ ಜಾಯಿನ್ ಸೆಲೆಕ್ಟ್ ಮಾಡಿಕೊಂಡಾಗ ಟೆಕ್ಸ್ಟ್ ಜಾಯಿನ್ನ ಸೆಲೆಕ್ಟ್ ಮಾಡಿಕೊಂಡಾಗ ನೀವು ಇಲ್ಲಿ ನೋಡ್ಬೋದು ಡಿಸ್ಕ್ರಿಪ್ಷನಲ್ಲಿ ಕನ್ಕ್ಯಾಟಿನೇಟ್ಸ್ ಅ ಲಿಸ್ಟ್ ಆರ್ ರೇಂಜ್ ಆಫ್ ಟೆಕ್ಸ್ಟ್ ಸ್ಟ್ರಿಂಗ್ಸ್ ಯೂಸಿಂಗ್ ಅ ಡಿಲಿಮಿಟರ್. ಡಿಲಿಮಿಟರ್ ಅಂದರೆ ನಾವು ಮಧ್ಯದಲ್ಲಿ ಏನು ಯೂಸ್ ಮಾಡ್ತೀವಿ ಅಂತ, ಕಾಮಾ, ಡಬಲ್ ಕೋಟ್ಸ್, ಹೈಫನ್, ಸ್ಪೇಸ್ ಏನು ಯೂಸ್ ಮಾಡ್ತೀವಿ ಅದನ್ನು ನಾವು ಸ್ಪೆಸಿಫೈ ಮಾಡಬೇಕಾಗುತ್ತೆ. ಟೆಕ್ಸ್ಟ್ ಜಾಯಿನ್ನ ಸೆಲೆಕ್ಟ್ ಮಾಡಿಕೊಂಡು ಟ್ಯಾಬ್ ಕೀ ಪ್ರೆಸ್ ಮಾಡಿ ಇಲ್ಲಿ ಡಿಲಿಮಿಟರ್
ನನಗೆ ಡಿಲಿಮಿಟರ್ ಕಾಮಾ ಬೇಕು. ಅಡ್ರೆಸ್ಸಲ್ಲಿ ನಾವು ಯೂಶುವಲ್ ಆಗಿ ಕಾಮಾ ಯೂಸ್ ಮಾಡ್ತೀವಿ, ಡಬಲ್ ಕೋಟ್ಸಲ್ಲಿ ಕಾಮಾ ಹಾಕ್ತಿದ್ದೀನಿ. ನಾವು ಯಾವ ಡಿಲಿಮಿಟರ್ನ ಯೂಸ್ ಮಾಡ್ತೀವಿ ಅದನ್ನು ಡಬಲ್ ಕೋಟ್ಸಲ್ಲಿ ಇನ್ಕ್ಲೂಡ್ ಮಾಡಬೇಕು. ಕಾಮಾ ಹಾಕ್ಬಿಟ್ಟು ಇಲ್ಲಿ ಇಗ್ನೋರ್ ಎಂಟಿ ಸೆಲ್ ಅಂತ ಕೇಳ್ತಾ ಇದೆ. ಇಲ್ಲಿ ಯಾವುದೂ ಎಂಟಿ ಸೆಲ್ ಇಲ್ಲ. ಸಪೋಸ್ ಮಧ್ಯದಲ್ಲಿ ನಾನು ಯಾವುದಾದ್ರೂ ಕಾಲಮ್ ಆ್ಯಡ್ ಮಾಡಿ ರೋಡ್ ಅಥವಾ ಬೇರೆ ಇನ್ನೇನಾದರೂ ಆ್ಯಡ್ ಮಾಡಿದಾಗ ಅಲ್ಲಿ ವ್ಯಾಲ್ಯೂಸ್ ಇಲ್ಲ, ಸ್ಕಿಪ್ ಆಗಿದೆ ಅಂತ ಅಂದರೆ ಅದನ್ನು ಇಗ್ನೋರ್ ಮಾಡೋದಕ್ಕೆ ಇಗ್ನೋರ್ ಎಂಟಿ ಸೆಲ್ಸ್ ಯೂಸ್ ಮಾಡ್ತೀವಿ. ಇಲ್ಲಿ ನಾನು ಟ್ರೂನ ಸೆಲೆಕ್ಟ್ ಮಾಡಿಕೊಂಡು ಕಾಮಾ ಹಾಕ್ಬಿಟ್ಟು ಇಲ್ಲಿ ನಾನು 1 by 1 ಸೆಲ್ನ ಕಾಮಾ ಹಾಕ್ಬಿಟ್ಟು ಯೂಸ್ ಮಾಡ್ಬೋದು. A4, B4, C4 ಅಷ್ಟೆಲ್ಲ ತಾಪತ್ರಯ ಪಡೋ ಬದಲು ಒಟ್ಟಿಗೆ ರೇಂಜ್ನ ನಾನಿಲ್ಲಿ ಪಾಸ್ ಮಾಡ್ತಿದ್ದೀನಿ. ಬ್ರ್ಯಾಕೆಟ್ಸ್ನ ಕ್ಲೋಸ್ ಮಾಡಿ ಎಂಟರ್ ಕೀ ಪ್ರೆಸ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಇಲ್ಲಿ ಅಡ್ರೆಸ್ ಕಾಮಾ ಸೆಪರೇಟರ್ ಆಗಿ ಯೂಸ್ ಆಗಿದೆ. ಇಲ್ಲಿ ಸಪೋಸ್ ನನಗೆ 25 ಕಾಮಾ ಆದಮೇಲೆ ಸ್ಪೇಸ್ ಬೇಕು ಅಂತ ಅಂದರೆ ಇಲ್ಲಿ ಕಾಮಾ ಏನಿದೆ, ಕಾಮಾ ಪಕ್ಕ ನಾನೊಂದು ಸ್ಪೇಸ್ ಕೊಟ್ಟರೆ ಆಯಿತು. ಸ್ಪೇಸ್ ಕೊಟ್ಬಿಟ್ಟು ಎಂಟರ್ ಕೀ ಪ್ರೆಸ್ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು, ಇಲ್ಲೂ ಕೂಡ ಕಾಮಾ ಆದಮೇಲೆ ಎಲ್ಲ ಕಡೆ ಸ್ಪೇಸ್ ಇನ್ಕ್ಲೂಡ್ ಆಗಿದೆ. ಇದೇ ಫಾರ್ಮುಲಾನ ನಾನು ಕೆಳಗಡೆಗೆ ಡ್ರ್ಯಾಗ್ ಮಾಡಿದಾಗ ಆಟೋಮ್ಯಾಟಿಕ್ಕಾಗಿ ಎಲ್ಲ ಅಡ್ರೆಸ್ಸು ಕೂಡ ಜಾಯಿನ್ ಆಗಿ ಸಿಂಗಲ್ ಅಡ್ರೆಸ್ ಆಗಿ ಇದು ಡಿಸ್ಪ್ಲೇ ಆಗ್ತಾ ಇದೆ. ಇದರಲ್ಲಿ ಇನ್ನೊಂದು ಏನಂತ ಅಂದರೆ ಇಲ್ಲಿ ಟ್ರೂ ಬದಲು ನಾನು ಫಾಲ್ಸ್ನ ಇನ್ಕ್ಲೂಡ್ ಮಾಡಿದೆ ಅಂತ ಅಂದರೆ, ಸಪೋಸ್ ಇಲ್ಲಿ ನಾನು ಇನ್ನೊಂದು ಕಾಲಮ್ ಹಾಕೋತೀನಿ ರೋಡ್ ಅಂತ. ಸೊ ನಾನಿಲ್ಲಿ ಯಾವುದಾದ್ರೂ ಒಂದು ಅಡ್ರೆಸ್ಗೆ 5th ಕ್ರಾಸ್ ಅಂತ ಎಂಟರ್ ಮಾಡ್ತೀನಿ. ನೀವು ಇಲ್ಲಿ ನೋಡ್ಬೋದು, ಇಲ್ಲೂ ಎಂಟಿ ಸೆಲ್ ಇದೆ, ಇಲ್ಲೂ ಎಂಟಿ ಸೆಲ್ ಇದೆ. ಇಲ್ಲಿ ಏನಾಗುತ್ತೆ ಅಂತ ಅಂದರೆ ಎಂಟಿ ಸೆಲ್ ಇನ್ಕ್ಲೂಡ್ ಮಾಡಿದಾಗ ನಾನಿಲ್ಲಿ ಟ್ರೂ ಸೆಲೆಕ್ಟ್ ಮಾಡ್ಕೊಂಡಿರೋದ್ರಿಂದ ಎಂಟಿ ಸೆಲ್ ಇಗ್ನೋರ್ ಆಗ್ತಿದೆ. ಸಪೋಸ್ ನಾನು ಫಾಲ್ಸ್ ಸೆಲೆಕ್ಟ್ ಮಾಡಿಕೊಂಡೆ ಅಂತ ಅಂದರೆ ಸೆಲೆಕ್ಟ್ ಮಾಡ್ಕೊಂಡು ಎಂಟರ್ ಕೀ ಪ್ರೆಸ್ ಮಾಡಿದಾಗ ನೀವು ನೋಡ್ಬೋದು 25 ಆದಮೇಲೆ ಕಾಮಾ ಇದೆ, ಅದಾದಮೇಲೆ ಮತ್ತೆ ಸ್ಪೇಸ್ ಅಂದರೆ ಖಾಲಿ ಜಾಗ ಇರೋದ್ರಿಂದ ಇನ್ನೊಂದು ಕಾಮಾ ಬಂದುಬಿಟ್ಟು ಇಲ್ಲಿ ಉಳಿದಿರೋ ಅಡ್ರೆಸ್ ಕಂಟಿನ್ಯೂ ಆಗಿದೆ. ಇದನ್ನೇ ನಾನು ಕೆಳಗಡೆ ಡ್ರ್ಯಾಗ್ ಮಾಡಿದಾಗ ಇಲ್ಲಿ ನೋಡ್ಬೋದು ನಿಮಗೆ 5th ಕ್ರಾಸ್ ಅಂತ ಇರೋದ್ರಿಂದ 5th ಕ್ರಾಸ್ ಆ್ಯಡ್ ಆಗಿದೆ. ಬಟ್ ಇಲ್ಲಿ 3ನೇ ಅಡ್ರೆಸ್ಸಲ್ಲಿ 45 ಆದಮೇಲೆ ಸ್ಪೇಸ್ ಇರೋದ್ರಿಂದ ಕಾಮಾ ಆದಮೇಲೆ ಸ್ಪೇಸ್ ಬಿಟ್ಬಿಟ್ಟು ಮತ್ತೆ ಇನ್ನೊಂದು ಕಾಮಾ ತೊಗೊಂಡಿದೆ. ಸೊ ಒಳ್ಳೆ ಪ್ರಾಕ್ಟೀಸ್ ಏನಂತ ಅಂದರೆ ನಾವು ಎಂಟಿ ಸೆಲ್ನ ಇಗ್ನೋರ್ ಮಾಡೋದು ಬೆಸ್ಟ್. ಟ್ರೂ ಅಂತ ಸೆಲೆಕ್ಟ್ ಮಾಡಿಕೊಂಡು ಎಂಟರ್ ಕೀ ಪ್ರೆಸ್ ಮಾಡ್ತೀನಿ. ಇದೇ ಫಾರ್ಮುಲಾನ ನಾನು ಕೆಳಗಡೆಗೆ ಡ್ರ್ಯಾಗ್ ಮಾಡಿದಾಗ ನೀವು ನೋಡ್ಬೋದು, ಎಲ್ಲಿ ರೋಡಲ್ಲಿ ಅಂದರೆ ಈ ರೋಡ್ ಕಾಲಮ್ ಏನಿದೆ ಅಲ್ಲಿ ವ್ಯಾಲ್ಯೂ ಇರೋ ಕಡೆ ನಮಗೆ ವ್ಯಾಲ್ಯೂ ಬರ್ತಾ ಇದೆ, ವ್ಯಾಲ್ಯೂ ಇಲ್ಲದೆ ಇರೋ ಕಡೆ ಅದನ್ನು ಇಗ್ನೋರ್ ಮಾಡಿಬಿಟ್ಟು ನೆಕ್ಸ್ಟ್ ವ್ಯಾಲ್ಯೂ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಈ ಟೆಕ್ಸ್ಟ್ ಜಾಯಿನ್ನ ನಾವು ಮಲ್ಟಿಪಲ್ ಸೆಲ್ಸ್ನ ಜಾಯಿನ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ.